ಆಫೀಸ್ನಿಂದ ನೇರವಾಗಿ ಅಭಿ ಮತ್ತು ಸೀಮಾ ಕೂಡ ಸಮಯ್ ಅನಯ ಜೊತೆಗೆ ಸೀದಾ ಅವರ ಮನೆಗೆ ಬರುತ್ತಾರೆ. ಮನೆಯಲ್ಲಿ ಚಿಕ್ಕಮಗಳೂರು ಪ್ರಯಾಣದ ಅಂತಿಮ ತಯಾರಿ ನಡೆಯುತ್ತಿತ್ತು. ಸಾವಿತ್ರಿಯವರು ಅಡುಗೆ ಮನೆಯಲ್ಲಿ ಪ್ರಯಾಣಕ್ಕೆ ಬೇಕಾದ ತಿಂಡಿಗಳನ್ನು ಎಲ್ಲ ಪ್ಯಾಕ್ ಮಾಡುತ್ತಿದ್ದರೆ, ಮಂಜುನಾಥ್ ಅವರು ಹಾಲಿನಲ್ಲಿ ಕುಳಿತು ನ್ಯೂಸ್ ಪೇಪರ್ ಅನ್ನು ಓದುತ್ತಿದ್ದರು. ಸಾನ್ವಿ, ಅಮ್ಮು ಮತ್ತು ಅನಾಯ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಳ್ಳುವ ಬಗ್ಗೆ ಮಾತನಾಡುತ್ತಿದ್ದರು. ಅಷ್ಟರಲ್ಲಿ ಹಾಲಲ್ಲಿ ಕುಳಿತಿದ್ದ ಮಂಜುನಾಥ್ ಅವರು ಇದ್ದಕ್ಕಿದ್ದಂತೆ ಎದೆಯ ಮೇಲೆ ಕೈ ಇಟ್ಟುಕೊಂಡು, ಸಾವಿ ಸ್ವಲ್ಪ ನೀರು ತಗೊಂಡು ಬಾ ಎಂದು ದೀನ ದನಿಯಲ್ಲಿ ಕೂಗುತ್ತಾರೆ. ಅವರ ದನಿ ನಡುಗುತ್ತಿತ್ತು. ಅವರ ದನಿ ಕೇಳಿ ಅಡಿಗೆ ಮನೆಯಿಂದ ಓಡಿ ಬಂದ ಸಾವಿತ್ರಿ, ಏನ್ರಿ ಏನಾಯ್ತೋ ಎಂದು ಗಾಬರಿಯಿಂದ ಕೇಳುತ್ತಾರೆ. ಅಷ್ಟರಲ್ಲಾಗಲೇ ರೂಮಿನಲ್ಲಿದ್ದ ಅಮ್ಮು ಮತ್ತು ಸಾನ್ವಿ ಎಲ್ಲರೂ ಓಡಿ ಬಂದರು. ಆಗ ತಾನೇ ಅಭಿ ಮತ್ತು ಸೀಮಾ ಅನ್ನು ತಮ್ಮ ಜೊತೆಗೆ ಕರೆದುಕೊಂಡು ಒಳಗೆ ಬಂದ ಸಮಯ್ ಮತ್ತು ಅನಯ ಸಹ ಎದುರಿದ್ದ ದೃಶ್ಯ ನೋಡಿ ಇಬ್ಬರು ಗಾಬರಿಯಿಂದ ಮಂಜುನಾಥ್ ಬಳಿಗೆ ಓಡಿ ಬರುತ್ತಾರೆ. ಮಂಜುನಾಥ್ ಅವರು ತಲೆ ಸುತ್ತು ಬಂದವರ ಹಾಗೆ ಸೋಫಾ ಮೇಲೆ ಒರಗಿ ಕುಳಿತುಕೊಳ್ಳುತ್ತಾರೆ. ಅಷ್ಟರಲ್ಲಿ ಸಮಯ್ ತಕ್ಷಣ ತಂದೆಯ ಹತ್ತಿರ ಬಂದು, ಅಪ್ಪ ಏನಾಗ್ತಿದೆ ನಿಮಗೆ? ಎದೆ ಏನಾದರೂ ನೋವಾಗ್ತಾ ಇದೆಯಾ ಎಂದು ಆತಂಕದಿಂದ ಕೇಳುತ್ತಾನೆ. ಮಂಜುನಾಥ್ ಕಷ್ಟಪಟ್ಟು ಉಸಿರಾಡುತ್ತಾ, ಏನಿಲ್ಲ ಸಮೋ, ಸ್ವಲ್ಪ ತಲೆ ಸುತ್ತಿದ ಹಾಗೆ ಆಯಿತು, ಮತ್ತೆ ಎದೆಯಲ್ಲಿ ಏನೋ ಒಂದು ರೀತಿಯ ಹಿಂಸೆ ಅನಿಸುತ್ತಿದೆ ಎನ್ನುತ್ತಾರೆ. ಸಮಯ್ ತಕ್ಷಣ ಅವರ ನಾಡಿ ಮಿಡಿತ ಚೆಕ್ ಮಾಡಿ, ಅಪ್ಪ ನಿಮ್ಮದು BP ವೇರಿಯೇಷನ್ ಆಗಿರಬೇಕು, ನೆನ್ನೆ ನೈಟ್ ಕೂಡ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನಿಸುತ್ತೆ ಎಂದು ಹೇಳುತ್ತಿರಲು ಅನಯ ತಕ್ಷಣ ಫೋನ್ ತೆಗೆದುಕೊಂಡು ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡುತ್ತಾಳೆ. ಫೋನ್ ಮಾಡಿದ ನಂತರ ಅನಯ ಓಡಿ ಹೋಗಿ ನೀರು ತಂದು ಮಾವನಿಗೆ ಕುಡಿಸುತ್ತಾ, ಪರವಾಗಿಲ್ಲ ಮಾವ, ಟೆನ್ಷನ್ ಮಾಡ್ಕೋಬೇಡಿ, ಡಾಕ್ಟರ್ ಬರ್ತಾರೆ ಎಂದು ಸಮಾಧಾನ ಮಾಡುತ್ತಿದ್ದಳು. ಸ್ವಲ್ಪ ಸಮಯದಲ್ಲೇ ಡಾಕ್ಟರ್ ಬಂದು ಚೆಕಪ್ ಮಾಡಿದರು. ನೋಡಿ ಸಮಯ್, ಮಂಜುನಾಥ್ ಅವರಿಗೆ BP ಸ್ವಲ್ಪ ಲೋ ಆಗಿದೆ, ಜೊತೆಗೆ ವಯಸ್ಸಾದ ಕಾರಣ ಸ್ವಲ್ಪ ವೀಕ್ನೆಸ್ ಇದೆ. ಗಾಬರಿ ಪಡುವಂಥದ್ದು ಏನೂ ಇಲ್ಲ. ಆದರೆ ಇವರು ಲಾಂಗ್ ಜರ್ನಿ ಮಾಡೋ ಹಾಗಿಲ್ಲ, ಕನಿಷ್ಠ 1 ವಾರ ಬೆಡ್ ರೆಸ್ಟ್ ತಗೋಬೇಕು ಎಂದು ಸಲಹೆ ನೀಡಿ ಮಾತ್ರೆಗಳನ್ನು ಬರೆದುಕೊಟ್ಟು ಹೋಗುತ್ತಾರೆ. ಡಾಕ್ಟರ್ ಹೋದ ಮೇಲೆ ಮನೆಯಲ್ಲಿ ನೀರವ ಮೌನ ಆವರಿಸಿತು. ಸಮಯ್ ತಂದೆಯ ಪಕ್ಕ ಕುಳಿತು, ಅಪ್ಪ ಡಾಕ್ಟರ್ ಹೇಳಿದ್ದು ಕೇಳಿಸ್ತಲ್ಲ, ನೀವು ಈ ಕಂಡೀಷನಲ್ಲಿ ಇರುವಾಗ ನಾವು ಹೇಗೆ ಚಿಕ್ಕಮಗಳೂರಿಗೆ ಹೋಗಲು ಆಗುತ್ತೆ? ನಾವು ಕೂಡ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀವಿ, ನಿಮ್ಮನ್ನ ಬಿಟ್ಟು ನಾವು ಎಲ್ಲಿಗೂ ಹೋಗಲ್ಲ ಎಂದು ಖಡಕ್ಕಾಗಿ ಹೇಳಿದ್ದ. ಆದರೆ ಮಂಜುನಾಥ್ ಅವರು ಸಮಯ್ ಕೈ ಹಿಡಿದು, ಬೇಡ ಸಮೋ, ನನಗೇನೂ ಆಗಿಲ್ಲ, ಸುಮ್ಮನೆ BP ಲೋ ಆಗಿತ್ತು ಅಷ್ಟೇ, ಅದಕ್ಕೆ ನೀವು ಯಾಕೆ ನಿಮ್ಮ ಕೆಲಸ ಕೆಡಿಸಿಕೊಳ್ತೀರಾ? ಅನಯ ಪಾಪ ಅಲ್ಲಿಗೆ ಹೋಗಲೇಬೇಕು ಅಂತ ಎಷ್ಟು ಆಸೆಯಿಂದ ಇದ್ದಾಳೆ. ಸಾಲದಕ್ಕೆ ಮದುವೆ ನಂತರ ಮೊದಲ ಬಾರಿಗೆ ತವರು ಮನೆಗೆ ಹೋಗುತ್ತಿದ್ದಾಳೆ. ಅವಳಿಗೆ ಬೇಜಾರು ಮಾಡಬೇಡ, ಅವಳ ಚಿಕ್ಕಪ್ಪ ಚಿಕ್ಕಮ್ಮ ಕಾಯ್ತಾ ಇರ್ತಾರೆ, ನೀವು ಹೋಗಿ ಬನ್ನಿ ಎಂದು ಹೇಳುತ್ತಾರೆ. ಸಾವಿತ್ರಿ ಅವರು ಕೂಡ, ಹೌದು ಸಮಯ್, ಅಪ್ಪ ಹೇಳೋದು ಸರಿ, ನಾನು ಇಲ್ಲೇ ಇರ್ತೀನಿ ಅಲ್ವಾ, ಇವರನ್ನು ನೋಡ್ಕೊಳ್ತೀನಿ, ನೀವು ಮಕ್ಕಳೆಲ್ಲ ಹೋಗಿ ಬನ್ನಿ. ಅನಯ ಒಬ್ಬಳೇ ಹೋದರೆ ಅಲ್ಲಿ ಏನಾದರೂ ತೊಂದರೆ ಆದರೆ ಕಷ್ಟ, ನೀನು ಅವಳ ಜೊತೆ ಇರಲೇಬೇಕು. ಅನಯ ಗೊಂದಲದಲ್ಲಿ, ಇಲ್ಲ ಅತ್ತೆ, ಮಾವನ ಆರೋಗ್ಯ ಹೀಗಿರುವಾಗ ನಾವು ಹೋಗೋದು ಸರಿ ಇರಲ್ಲ ಎನ್ನುತ್ತಿದ್ದರೆ, ಆಗ ಸಾನ್ವಿ ಮುಂದೆ ಬಂದು, ಅಣ್ಣ ಅತ್ತಿಗೆ ನೀವು ಯೋಚನೆ ಮಾಡಬೇಡಿ, ನಾನು ಕೂಡ ಇಲ್ಲೇ ಇರ್ತೀನಿ ಅಲ್ವಾ, ನಾನು ಇಲ್ಲೇ ಇದ್ದು ಅಪ್ಪ ಅಮ್ಮನ ನೋಡ್ಕೊಳ್ತೀನಿ, ನೀವು ಹೋಗಿ ಆ ಸೈಕೋ ಕರಣ್ ಮತ್ತು ಅವರ ಫ್ಯಾಮಿಲಿ ಕತೆ ಏನಂತ ನೋಡ್ಕೊಂಡು ಬನ್ನಿ ಎಂದು ಧೈರ್ಯ ತುಂಬುತ್ತಾಳೆ. ಸಮಯ್ಗೆ ಈಗ ಸ್ವಲ್ಪ ಸಮಾಧಾನವಾಗಿತ್ತು. ತಂದೆಯ ಆರೋಗ್ಯ ಸುಧಾರಿಸಿದೆ ಎಂದು ಖಾತ್ರಿಯಾದ ಮೇಲೆ ಮತ್ತು ಸಾನ್ವಿ ಹಾಗೂ ತಾಯಿ ಜೊತೆಗಿದ್ದಾರೆ ಎಂಬ ಭರವಸೆಯ ಮೇಲೆ ಅವನು ಮನಸ್ಸಿಲ್ಲದಿದ್ದರೂ ಹೋಗಲು ಒಪ್ಪಿದ್ದ. ಈಗ ಮಂಜುನಾಥ್ ಅವರ ಹಠಾತ್ ಅನಾರೋಗ್ಯದ ಕಾರಣದಿಂದ ಹಿರಿಯನು ಮತ್ತು ಸಾನ್ವಿ ಬೆಂಗಳೂರಿನಲ್ಲಿ ಉಳಿಯುವಂತಾಗಿತ್ತು. ಕೇವಲ ಅನಯ, ಸಮಯ್, ಅಮ್ಮು, ತನ್ವಯ್ ಮತ್ತು ಬಲವಂತವಾಗಿ ಸೇರಿಕೊಂಡ ಅಭಿ, ಸೀಮಾ ಮಾತ್ರ ಚಿಕ್ಕಮಗಳೂರಿಗೆ ಹೊರಡುವುದು ಎಂದು ನಿರ್ಧಾರ ಮಾಡುತ್ತಾರೆ. ಅಷ್ಟರಲ್ಲಿ ಅಷ್ಟು ಸಮಯ ಸುಮ್ಮನೆ ಇದ್ದ ಅಭಿ ಮತ್ತು ಸೀಮಾಗೆ ಅಲ್ಲಿ ಏನು ನಡೆಯುತ್ತಿದೆ ಅಂತ ಸ್ವಲ್ಪವೂ ಅರ್ಥ ಆಗದೆ ಅಮ್ಮು ಕೈ ಹಿಡಿದು ಇಬ್ಬರು ಮನೆಯಿಂದ ಆಚೆ ಕರೆದುಕೊಂಡು ಬರುತ್ತಾರೆ. ಆಚೆ ಬಂದಿದ್ದೆ ಅಮ್ಮು ಇಬ್ಬರನ್ನು ನೋಡಿ, ನೀವು ಯಾಕೆ ಇಲ್ಲೇ ಬಂದಿರೋದು? ಸೀಮಾ ಮತ್ತು ಅಭಿಗೆ ಒಟ್ಟಿಗೆ ಯಾಕೆ ಅಂದರೆ, ನಾವು ನಿಮ್ಮ ಜೊತೆಗೆ ಅನಯ ಮನೆಗೆ ಅಂದರೆ ಚಿಕ್ಕಮಗಳೂರಿಗೆ ಬರ್ತಾ ಇದ್ದೀವಿ ಗೊತ್ತಾ, ನೀವೇ ಅಲ್ವಾ ಜೊತೆಗೆ ಕರೆದುಕೊಂಡು ಹೋಗ್ತೇವೆ ಅಂತ ನಿನ್ನೆ ಕ್ಯಾಂಟೀನಲ್ಲಿ ಪ್ರಾಮಿಸ್ ಮಾಡಿದ್ದು, ಈಗ ನೋಡಿದ್ರೆ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದ್ದೀಯಾ ಎಂದು ಸೀಮಾ ಮುಖ ಸಿಂಡರಿಸುತ್ತಾ ಹೇಳುತ್ತಾಳೆ. ಅಭಿ ಸಹ ಅದನ್ನೇ ಹೇಳುತ್ತಾನೆ. ಅಮ್ಮೋ, ಹೌದು, ಕರೆದುಕೊಂಡು ಹೋಗುತ್ತೇವೆ ಅಂತ ಹೇಳಿದ್ವಿ ನಿಜ, ಹಾಗಂತ ನೀವು ಸೀದಾ ನಮ್ಮ ಮನೆಯವರೆಗೂ ಬರೋದು ಸರಿನಾ? ಸೀಮಾ, ಏನು ಇದು ನಿಮ್ಮ ಮನೆನಾ? ಒಳ್ಳೆ ದೋವಿಗಾಡ್ ಥರ ಇದೆ, ವ್ಯಾ ಎಂದು ಅಹಂಕಾರದಿಂದ ವ್ಯಂಗ್ಯವಾಗಿ ನುಡಿಯುತ್ತಾಳೆ. ಅಭಿ ಸೀಮಾ ಅಷ್ಟೇನು ಅಹಂಕಾರಿ ಅಲ್ಲ ಬಿಡಿ, ಅಷ್ಟು ದೊಡ್ಡ ಶ್ರೀಮಂತನ ಮಗನಾದರೂ ಯಾವಾಗಲೂ ಸೀದಾ ಸಾದಾ ಇರಲು ಬಯಸುವವನು.
ಅವನಿಗೆ ಆ ಜಾಗವನ್ನು ನೋಡಿ ಯಾವುದೇ ರೀತಿಯ ಅಸಹ್ಯ ಆಗಲಿಲ್ಲ. ಬದಲಾಗಿ ಒಂದು ರೀತಿಯ ನೆಮ್ಮದಿ ಫೀಲ್ ಆಗುತ್ತಿತ್ತು. ಸೀಮಾಳ ಮಾತು ಕೇಳಿದ್ದೆ ಅಮ್ಮುಗೆ ಪಿತ್ತ ನೆತ್ತಿಗೆ ಹತ್ತಿತ್ತು. ಕೋಪದಿಂದ ಅವಳನ್ನು ನೋಡ್ತಾ, ಹೌದಾ ಧೋಬಿ ಘಾಟು ಅನ್ನೋಳು ಇನ್ನೂ ಯಾಕೆ ಇಲ್ಲೇ ಇದೆಯಾ? ಮೊದಲು ಇಲ್ಲಿಂದ ಹೋಗ್ತಾ ಇರೋ. ನಿನ್ನನ್ನು ಯಾರು ಇಲ್ಲಿಗೆ ಬಾ ಅಂತ ಕರೆದಿರೋರು? ಬಂದಿರೋದೇ ಬಿಟ್ಟಿಯಾಗಿ, ಮಾತು ಮಾತ್ರ ಏನೋ ಇವಳೆ ಮಹಾರಾಣಿ ಅನ್ನೋ ಥರ. ಮೊದಲು ಇಲ್ಲಿಂದ ಹೊರಡು, ನಿನ್ನನ್ನು ನಾವು ಎಲ್ಲಿಗೂ ಕರೆದುಕೊಂಡು ಹೋಗೋದಿಲ್ಲ ಎಂದು ಜಗಳಕ್ಕೆ ನಿಂತು ಬಿಟ್ಟಿದ್ದಳು. ಅಭಿ ಸೀಮಾ ಇನ್ನೇನು ಅಮ್ಮು ಜೊತೆಗೆ ಜಗಳಕ್ಕೆ ಹೋಗಬೇಕು. ಅಷ್ಟರಲ್ಲಿ ಅವಳನ್ನು ತಡೆಯುತ್ತಾ, ಹೇ ಸೀಮಾ, ನಿನಗೇನು ತಲೆ ಕೆಟ್ಟಿದ್ಯಾ? ನಾವು ಇಲ್ಲಿಗೆ ನಮಗೆ ಇಷ್ಟ ಆಗಿಯೇ ತಾನೇ ಬಂದಿರೋದು. ಇಲ್ಲಿ ಬಂದು ಇಲ್ಲಿನ ಜಾಗದ ಬಗ್ಗೆ ಹೀಗೆಲ್ಲ ಮಾತನಾಡ್ತಾರಾ? ಜಾಗ ಯಾವುದಾದ್ರೇನು, ಅಲ್ಲಿ ಇರುವ ಜನಗಳ ಮನಸ್ಸು ಇಂಪಾರ್ಟೆಂಟ್ ಎಂದು ಸಮಾಧಾನ ಮಾಡುತ್ತಾನೆ. ಅಮ್ಮು ಸಹ ಅಭಿ ಮಾತು ಕೇಳಿ ಸುಮ್ಮನಾಗುತ್ತಾಳೆ. ಕಾರಣ ಮಂಜುನಾಥ್ ಅವರ ಆರೋಗ್ಯದ ದೃಷ್ಟಿಯಿಂದ. ಮಾತು ಮುಂದುವರೆಸದೆ ಇಬ್ಬರನ್ನು ನೋಡಿ ಮುಖ ಮುರಿಯುತ್ತಾ ಒಳಗೆ ಹೋಗುತ್ತಾಳೆ. ಅಷ್ಟರಲ್ಲಿ ತನ್ಮಯ್ ಸಹ ತನ್ನ ತಾಯಿಯೊಂದಿಗೆ ಸಮಯ ಮನೆಗೆ ಬರುತ್ತಾನೆ. ಬಂದಿದ್ದೆ ಮಂಜುನಾಥ್ ಅವರ ಆರೋಗ್ಯ ವಿಚಾರಿಸಿ. ಇಬ್ಬರು ಅಲ್ಲಿಯೇ ಹಾಲಲ್ಲಿ ಕುಳಿತುಕೊಂಡು ಎಲ್ಲರೂ ಮಾತನಾಡುತ್ತಾ ಕುಳಿತುಕೊಂಡಿರುತ್ತಾರೆ. ಅಭಿ ಸೀಮಾಗೆ ಬುದ್ಧಿ ಹೇಳಿ ಹೊರಗೆ ಕರೆದುಕೊಂಡು ಬಂದಿದ್ದ. ಅಭಿ ಸೀಮಾ ನೋಡಿದ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡುತ್ತಾರೆ. ಇವರು ಯಾರು ಎನ್ನುವಂತೆ ಅನಾಯ, ಅಮ್ಮು, ಸಾನ್ವಿ, ಸಮಯ್ ಹೊರತುಪಡಿಸಿ ಅಮ್ಮು ಮತ್ತು ಅನಾಯ ಇಬ್ಬರು, ಅದು ಇವರಿಬ್ಬರು ನಮ್ಮ ಕಾಲೇಜ್ ಫ್ರೆಂಡ್ಸ್. ಜೊತೆಗೆ ಸಾನುಗೂ ಗೊತ್ತು ಇವರು. ನಾಳೆ ನಾವು ಚಿಕ್ಕಮಗಳೂರು ಹೋಗುತ್ತಿದ್ದೀವಿ ಅಲ್ವಾ, ಇವರು ನಮ್ಮ ಜೊತೆಗೆ ಬರುತ್ತಾರೆ, ನಾವು ಇವರನ್ನು ಕರೆದುಕೊಂಡು ಹೋಗುತ್ತೇವೆ ಎನ್ನುತ್ತಾರೆ. ಸಮಯ್ ಮನೆಯವರು ಸಹ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ, ಸರಿ ಮಕ್ಕಳ, ಎಲ್ಲರೂ ಹುಷಾರಾಗಿ ಹೋಗಿ ಬನ್ನಿ ಎಂದು ಹೇಳುತ್ತಾರೆ. ಸಾವಿತ್ರಿಯವರು ತನ್ಮಯ್ ತಾಯಿ ಜೊತೆಗೆ ಅಡಿಗೆ ಮನೆಗೆ ಸೇರಿ ಎಲ್ಲರಿಗೂ ಅಡಿಗೆ ರೆಡಿ ಮಾಡುತ್ತಾರೆ. ಅಡಿಗೆ ರೆಡಿ ಆದ ಬಳಿಕ ಮಂಜುನಾಥ್ ಅವರಿಗೆ ಮೊದಲು ಊಟವನ್ನು ಕೊಟ್ಟು, ಅವರು ಊಟ ಮಾಡಿದ ನಂತರ ಮಾತ್ರೆ ಕೊಟ್ಟು ಎಲ್ಲರಿಗೂ ಊಟ ಬಡಿಸುತ್ತಾರೆ. ಎಲ್ಲರೂ ಊಟದ ಬಳಿಕ ಹಾಲಲ್ಲಿ ಮಾತನಾಡುತ್ತಾ ಕುಳಿತುಕೊಂಡಿದ್ದರು. ತನ್ಮಯ್ ಮತ್ತು ಅವನ ತಾಯಿ ಅಭಿ ಮತ್ತು ಸೀಮಾ ಅನ್ನು ಸಮಯ್ ಮನೆಯಲ್ಲಿ ಜಾಗ ಇರದ ಕಾರಣ ಅವರ ಮನೆಗೆ ಮಲಗಲು ಕರೆದುಕೊಂಡು ಹೋಗುತ್ತಾರೆ. ಅವರು ಹೋದ ನಂತರ ಎಲ್ಲರೂ ಸಹ ಬೆಳಿಗ್ಗೆ ಬೇಗ ಹೊರಡಬೇಕಿದ್ದ ಕಾರಣ ತಮ್ಮ ತಮ್ಮ ರೂಮ್ ಸೇರಿ ನಿದ್ದೆ ಜಾರಿದರೆ, ಸಮಯ್ ರೂಮಲ್ಲಿ ಮಾತ್ರ ಶೃಂಗಾರ ಪ್ರಯಾಣದಲ್ಲಿ ವಿಹಾರಿಸುತ್ತಾ ಇಬ್ಬರು ಕ್ರಮೇಣ ಸುಸ್ತಾಗಿ ಒಬ್ಬರ ತೋಳಲ್ಲಿ ಮತ್ತೊಬ್ಬರು ನಿದ್ದೆಗೆ ಜಾರುತ್ತಾರೆ. ಕತೆ ಮುಂದುವರಿಯುವುದು. ನಾಳೆ ಎಲ್ಲ ಚಿಕ್ಕಮಗಳೂರಿಗೆ ಹೋಗುತ್ತಿದ್ದಾರೆ ಫ್ರೆಂಡ್ಸ್. ಮತ್ತೊಂದು ಮಹತ್ತರ ಘಟ್ಟದ ಆರಂಭ. ಇಲ್ಲಿಂದ ಕೆಲವೊಂದು ರಹಸ್ಯಗಳು ಬಯಲಾಗಲಿವೆ. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.